ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಪಟ್ಟಿ ಕೊಟ್ಟಿದ್ದಿ ಏನಾಗೋಯ್ತೆಲ್ಲ ಊರ್ ಮಂದಿ ಮುಂದೆ ಆಗ್ಲಿ ಮತ್ತೆ ಇದನ್ನ ಊರೆಲ್ಲ ಕೂಡಿ ಮೇಲೆ ಲೆಕ್ಕ ತೋರಿಸಿದ್ರು ನಾವು. ನೋಡ್ರಿ ಬಲವಂತ ಒತ್ತಾಯಕ ನಾವು ಎಲ್ಲಿ ಮನದ ಕಾರ್ಯಾಧ್ಯಕ್ಷ ಪೋಸ್ಟ್ ಕ್ರಿಯೇಟ್ ಮಾಡಿಲ್ಲ. ಒಂದ್ ಏನೋ ಊರು ಬೆಳೆದೈತಿ, ಒಂದ್ ಸ್ವಲ್ಪ ಎಲ್ಲಾ ಕಡೆ ಓಡಾಡಿ ಅಧ್ಯಕ್ಷರಿಗೆ ಒಬ್ಬರಿಗೆ ಮಾಡಕ್ ಆಗೋದಿಲ್ಲ, ಎಲ್ಲಾರು ಕೂಡಿ ಮಾಡೋಣ ಅನ್ನೋ ಉದ್ದೇಶಲೇ ಒಂದು ಜಾಯಿಂಟ್ ಸೆಕ್ರೆಟರಿ ಆತು, ಒಂದು ಕಾರ್ಯಾಧ್ಯಕ್ಷ ಆತು ಪೋಸ್ಟ್ ಕ್ರಿಯೇಟ್ ಮಾಡಿತ್ತು. ನಾವೇನ್ ಯಾವ ಬಲವಂತಕ ಒತ್ತಾಯಕ ಮನದ್ ಮಾಡಿಲ್ಲ. ಆಮೇಲೆ ಇನ್ನೊಂದು ಲೆಕ್ಕದ ಕ್ಲಿಯರೆನ್ಸ್ ಕೊಡ್ತೇನ್ರಿ ನಾ. ನಿನ್ನೆ ಒಂದು ಆರೋಪ ಮಾಡಿದಾರ, ಇದೇನ ರಸೀಟ್ ಬುಕ್ಗಳ ಇಲ್ಲ, ಎಷ್ಟೋ ರಸೀಟ್ ಬುಕ್ಗಳ ಕಳ್ತಾರು ಅಲ್ಲಿ ಇಲ್ಲ, ಮತ್ತು ಎಂಟ್ರಿ ಇಲ್ಲ. ಮತ್ತು ನೋಡ್ರಿ 2016 ಜಾತ್ರೆ ಒಳಗೆ ಸೆಕ್ರೆಟರಿ ಅವರ ದುಂಡಪ್ಪ ಕರೆದುಕೊಂಡಿದ್ರು. ಮತ್ತು ಇನ್ನೂ ಆದರೂ ಅವ್ರಿಗೆ ನಾವು ಅಗದಿ ಪ್ರಾಮಾಣಿಕವಾಗಿ ಸತ್ಯವಾಗಿ ಪ್ರಮಾಣ ಮಾಡಿ ಹೇಳ್ತೇವೆ. ನಾ ಈಗಿನ ಸೆಕ್ರೆಟರಿ ಇದರಿಂದ ಅವ್ರು ಏನು ಗಂಟು ಕಟ್ಟಿ ಕೊಟ್ಟಿರಲ್ಲ ಅದ ಗಂಟು ಹೋದಲ್ಲಿ MP ಸೊಸೈಟಿಗೆ ಇಟ್ಟೈತಿ. ಇವ್ರಿಗೆ 2016 ಜಾತ್ರೆದ ಬ್ಯಾಲೆನ್ಸ್ ಶೀಟ್ ಕೆಲವೊಂದು ಪೇಪರ್ ಸಿಗ್ತಾವ, ಎಲ್ಲಿಯೂ ಸಿಕ್ಕು ಇವ್ರಿಗೆ. ಅಲ್ಲಿ ಅವ್ರ ಟೀಮ್ದೊಳಗೆ MP ಸೊಸೈಟಿ ಡೈರೆಕ್ಟರ್ಗಳದಾರ. ಅಲ್ಲಿ MP ಸೊಸೈಟಿ ನನ್ನ ಇದನ್ನ ಒಪಿನಿಯನ್ ಬಹುತೇಕ ಅವರು MP ಸೊಸೈಟಿ ಸಿಬ್ಬಂದಿ ಅವ್ರಿಗೆ ಒತ್ತಾಯ ಮಾಡಿ ಬೆದರಿಕೆ ಹಾಕಿ ಅಲ್ಲಿದೆಲ್ಲ ತಕ್ಕೊಂಡಾರ. ಅವಾಗ ಅವ್ರ ರಸೀಟ್ ಬುಕ್ ಯಾಕೆ ಇವ್ರು ತಕ್ಕೊಂಡು ಪಾರ್ ಮಾಡಿರಬಾರ್ದು? ಈಗ ನಂದು ಪ್ರಶ್ನೆ ಇದೆ. ಈಗ ಮತ್ತೆ ಎಲ್ಲ ಮುಗಿದೈತಿ. ಸ್ವತಃ ನೋಡ್ರಿ ಅಧ್ಯಕ್ಷರ ಪ್ರಮಾಣ ಮಾಡಿ ಲೆಕ್ಕ ಕೊಟ್ಟಿದಾರ. ಮತ್ತೆ ಇನ್ನೂ ಆದ್ರೂ ಲೆಕ್ಕ ಸಲುವಾಗಿ ಊರಾಗ ಅವ್ರಿಗೆ ಬೇಕಾದವ್ರು ಅಗದಿ ಚಲೋ ಎಕ್ಸ್ಪರ್ಟ್ ಚಾರ್ಟರ್ಡ್ ಅಕೌಂಟೆಂಟ್ ಕರ್ಕೊಂಡ್ ಬಂದ್ ಅವ್ರು ನೋಡ್ಲಿ ಅವ್ರು ಅಲ್ರಿ ಅಲ್ಲ. ಮತ್ತ ಅವ್ರು 2 ದಿವಸ ಚೆಕ್ ಮಾಡಿದಾರ. ನಾವು ಅಟ್ಟಾಗಿ ಅವ್ರಿಗೆ ಲೆಕ್ಕ ಚೆಕ್ ಮಾಡಕ್ ಆಸ್ಪದ ಮಾಡಿ ಕೊಟ್ಟಿದಾರ. ಸಂಜು ಶಿರ್ಕೋಳಿ ಅವ್ರು ಲೆಕ್ಕ ಚೆಕ್ ಮಾಡ್ರಿ. MP ಸೊಸೈಟಿಯಾಗಿಂದ ಟೋಟಲ್ ಟ್ರಾನ್ಸಾಕ್ಷನ್ ರಿಜಿಸ್ಟರ್ ಕ್ಯಾಶ್ ಬುಕ್ ಅನ್ನ ನಾವು ಬೇರೆ ಚೇಂಜ್ ಮಾಡಿ ಬರ್ತವತ್ತ ಅಲ್ಲಿ ಸಿಬ್ಬಂದಿಗೆ ಆರೋಪ ಮಾಡ್ತಾರ. ಅಲ್ರಿ ಇವರು ಒಂದೊಂದು ಸಂಸ್ಥೆಗಳು ಅದಾವ, ಆದ್ರೆ ಇವರು ಸಂಸ್ಥೆಗಳದಾಗ ಇದ್ದ ಮಾಡ್ತಾರು. ಅಲ್ರಿ 1 ಮಿನಿಟ್ ಪ್ಲೀಸ್. MP ಸೊಸೈಟಿ ಅಂದ್ರೆ ಏನ ಸಾದಾ ಬಿದ ಸೊಸೈಟಿ ಅಲ್ಲ, ಏನಪ್ಪಾ ಏನ ಲೇವಾದೇವಿ ಸೊಸೈಟಿ ಅಲ್ಲ. ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಕಂಟ್ರೋಲ್ದಾಗ ಕೆಲಸ ಮಾಡ್ತೈತಿ. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ ಕಂಟ್ರೋಲ್ದಾಗ ಕೆಲಸ ಮಾಡ್ತೈತಿ. ಅಂತದ್ರೊಳಗ ಇವ್ರ 10 ವರ್ಷದ್ದೆಲ್ಲ ಟ್ರಾನ್ಸಾಕ್ಷನ್ ಕ್ಯಾಶ್ ಬುಕ್ ಚೇಂಜ್ ಮಾಡಕ್ ಸಾಧ್ಯ ಐತ್ರಿ. ಅಂದ್ರೆ ಅವ್ರದ್ದು ಮುಖ್ಯ ಉದ್ದೇಶ ಏನಂತೀರ? ಅವ್ರು ಇದನ್ನ ಮಾಡೋದ್ರ ಉದ್ದೇಶ ಏನಂದ್ರ ಒಟ್ಟ ಟೋಟಲಿ ಹೆಂಗಾರೆ ಮಾಡೋದ, ಅಧ್ಯಕ್ಷರದ ಹೆಸರು ಕೆಡಿಸೋದ, ಅಧ್ಯಕ್ಷರ ಮೇಲೆ ಟಾರ್ಗೆಟ್. ಈಗ ಒಬ್ಬ ಹಿರಿಯ ಮನುಷ್ಯ ಅಂತಂದ್ರೆ ಸಾರ್ವಜನಿಕವಾಗಿ ನೀವು ಪ್ರಸಾದ ಮುಟ್ಟಿಸ್ತೀರಿ, ಅಂಗಾರ ಮುಟ್ಟಿಸ್ತೀರಿ, ಭಂಡಾರ ಮುಟ್ಟಿಸ್ತೀರಿ. ಇದು ನಿಮ್ ಎಲ್ಲರಿಗೂ ಶೋಭೆ ತರ್ತೈತಿ. ಯಾಕಂದ್ರೆ ಅಪ್ಪ ಸಾಹೇಬ್ ಸಿರ್ಕೋಳಿ ಅನ್ನೋದು ಒಂದು ದೈತ್ಯ ಶಕ್ತಿ ಇದ್ದಂಗೆ, ಹೆಸರು ಇದ್ದಂಗೆ. ಇವತ್ತು ಈ ಭಾಗದಾಗ ಏನಾರ ದಾನ ಧರ್ಮ ಹತ್ತಿದ್ರೆ ಅದು ಅಪ್ಪ ಸಾಹೇಬ್ ಸಿರ್ಕೋಳಿ ಅವ್ರದ್ದು ದುಡ್ಡು ಇಲ್ಲದ ಒಂದೂ ಊರಿಲ್ಲ. ಅಂತ ಮನುಷ್ಯಾಗ ನೀವು ಎಲ್ಲರೂ ಕೂಡಿ ಅಂದ್ರೆ ನೀವಂತಂದ್ರೆ ನೀವೆಲ್ಲ ಏನು ಆರೋಪ ಮಾಡಿದಾರ ಅವರೆಲ್ಲ ಸೇರಿ ಇದನ್ನ ಮಾಡೋದು ಸರಿ ಅನಿಸ್ತೈತಿ. ಅವ್ರು ತಿಳ್ಕೊಬೇಕಲ್ಲ, ಅವ್ರ ಅಂಗಾರ ಮುಟ್ಟ ಯಾರು ಮುಟ್ಟ ಅಂತ ಹೇಳಿದಾರಲ್ಲ ಅವ್ರು ನಾವು ಈಗಾಗಲೇ ಹೇಳಿದ್ವಿ. ಹಿರಿಯ ಮನುಷ್ಯಾಗ ನಾವು ಅಂಗಾರ ಮುಡಿಸ್ತೀವಿ ಅಂದ್ರ ಅದು ನಮ್ಗೆ ಸರಿ ಅನ್ಸಂಗಿಲ್ಲ. ಈಗ ಯಾರು ಮುಟ್ಟ ಅಂತ ಹೇಳಲ್ಲ ಅವ್ರು ತಿಳಿಬೇಕದ. ಮತ್ ನೋಡ್ರಿ ಅಪ್ಪಸಾಬ್ ಸಿರ್ಕೋಳಿ ಅವರ ಎಟ್ ದೈವಿ ಭಕ್ತರದಾರ ಅನ್ನೋದ ಹುಕ್ಕೇರಿ ತಾಲೂಕಿಗೆ ಅಟ್ಟ ಅಲ್ಲ, ಹೆಚ್ಚು ಕಡಿಮೆ ಬೆಳಗಾವಿ ಗೊತ್ತೈತಿ. ಅಂಗಾರ ಮುಟ್ಟ ಅನ್ನೋದಕ್ಕ ಒಂದ ಮಾತಿನಾಗ ಎದ್ದು ಬಂದ್ ಹಿರಿಯ ಮನುಷ್ಯ ಅಂಗಾರ ಮುಟ್ರ. ಹಂಗ ಜನ ಅವ್ರು ತಪ್ಪಗಾರ ಇರ್ತಿರು, ತುಡುಗ್ ಮಾಡ್ತಿರಂದ್ರ ಅಂಗಾರ ಮುಟ್ಟಕ ಬಂದ್ ಅಂಗಾರ ಮುಟ್ತಿರವ್ರ ಇಲ್ಲ. ನಾವೇ ಹೇಳ್ತೀವಿ ನಾವೇ ಹೇಳ್ತೀವಿ ಹಂಗೇನ್ರಿ ಇರ್ತದಂದ್ರ. ಇನ್ನು ಸುನೀಲ್ ಪರ್ವತರವನ್ನ ಕಾರ್ಯಾಧ್ಯಕ್ಷ ಮಾಡ್ರಿ. ಆ ಟೈಮ್ದೊಳಗೆ ಲೆಕ್ಕಪತ್ರ ಏನು ಕೊಟ್ಟಿರಿ? ನಾವು ನಮ್ಮ ತಪ್ಪು ಈಗ ಎಲ್ಲ ಕ್ಲಿಯರ್ ಆದ್ರೆ ನೀನೆ ಮತ್ತೆ ತಪ್ಪದ ಅದ್ರಾಗ ಅಲ್ರಿ. ಹಂಗಿದ್ದವ್ರ ಊರ್ ಮಂದಿ ನಿಮ್ಮ ತಪ್ಪೆಲ್ಲ ನಮಗ್ ತೋರ್ಸ್ರಿ, ಲೆಕ್ಕ ತೋರ್ಸ್ರಿ. ಆಮೇಲೆ ನಾವು ಕಾರ್ಯಾಧ್ಯಕ್ಷ ಆಗ್ತಾವ ಅನ್ಬೇಕಿತ್ತು. ಅವಾಗ ಯಾಕೆ ನಿಮ್ಮನ್ನ ಕಾರ್ಯಾಧ್ಯಕ್ಷ ಮಾಡ್ತಾವ ಅಂದ್ಕೂಡ್ಲೆ ಹ್ಞೂ ಅಂದ್ ಅಲ್ಲಿ ಇಲ್ಲ ಅನ್ಸ್ದಾಗ ಪ್ರೆಸ್ ಮೀಟ್ ಮಾಡ್ರಿ. ಇದ್ರಾಗ ನಾವು ಭಾಳ ಚೆನ್ನಾಗಿದ್ರಿ. ಸ್ವತಃ ನಂದು ಮುಡ್ಸಿನ ಅಗದಿ ಎಲ್ಲ ಮುಗಿದೈತಿ, ಲೆಕ್ಕ ತೋರಿಸಿದರು. ಒಮ್ಮಿನವ್ರ ನಿಮ್ಗೆ ಹೇಳಿದ್ರಲ್ಲಿ ನಂದು ಮುಡ್ಸಿ ನಾ ನೋಡಿದ ನಮ್ಗೆ ಪ್ರತ್ಯಕ್ಷ. ಮತ್ತೆ ಈಗ ಇದನ್ನ ಆಟ ಹೂಡ್ತಾರಂದ್ರೆ ಮತ್ತೆ ಈಗ ಆರೋಪ ಮಾಡ್ಬೇಕಾದ್ರ ಜಾತ್ರೆ ಮುಗಿದ ಬಳಿಕ ಅಪ್ಪಸಮನಾಗ ಅಭಿನಂದನಾ ಸಮಾರಂಭ ಮಾಡ್ರಿ, ಬೆಳ್ಳಿ ಗದೆ ಕೊಟ್ಟ. ಅವಾಗೆಲ್ಲ ಹೆಂಗ ಇದು ಮಾಡಿದ್ರಿ ಅಂತ ಈಗ ನೀನೆ ಲೆಕ್ಕಾರ ಕೊಟ್ಟಿದ್ರು ನಾವು. ಏನ ಎಲ್ಲ ಕ್ಲಿಯರ್ ಐತಿ, ಲೆಕ್ಕದ ಬಗ್ಗೆ ಏನು ವಿಷಯ ಇಲ್ಲ. ಈಗ ಕಾರ್ಯಾಧ್ಯಕ್ಷ ಸ್ಥಾನಕ್ಕೂ ಈಗ ಕೇಳಾಕಿದ್ರಿ ನೀವು. ಅವಾಗ ನೀವು ಕಾಂಪ್ರಮೈಸ್ ಆದ್ರಿ ಅಂತ. ಸಂಕೇಶ್ವರ ಬೆಳೆದೈತಿ, ದೊಡ್ಡದಾಗೈತಿ. ಏನ ಯಾವುದು ಪ್ರಕಾರದ ಅಡಚಣೆ ಬೇಡ ಅಂದ್ಕೂಡ್ಲಿ ವಾದ ಬೇಡ ಅಂತ. ಏನ ಈಗ ನಾವು ಒಂದು 5 ಮಂದಿ ಹೆಸರು ಹೇಳಿದ್ವಿ. ನಾವೆಲ್ಲರೂ ಚರ್ಚೆ ಮಾಡಿ ನಂತರ ಇರ್ಲಿಪ್ಪ ಒಂದು ಸ್ಥಾನ ಕೊಡೋನು, ಒಂದು ಹೊಸ ಪೋಸ್ಟ್ ಕ್ರಿಯೇಟ್ ಮಾಡೋನು, ಅವ್ರದ್ದೇ ಬೇಡಿಕೆ ಐತಿ ಅಂತ ಹೇಳಿದ್. ಮತ್ತೆ ಗೌರವ ಅದರಲ್ಲಿ ಏನ ಅವ್ರದೇ ಬೇಡಿಕೆ ಐತಿ, ನಮ್ಗೊಂದು ಸ್ಥಾನ ಕೊಡ್ರಿ, ಒಂದು ಕಾರ್ಯಾಧ್ಯಕ್ಷ ಸ್ಥಾನ ಕೊಡ್ರಿ. ಅದು ನಾವೇನು ಕೇಳಾಗಿಲ್ಲ ಅಂತ.
ಈಗ ಯಾಕೆ ಕೇಳಂಗಿಲ್ಲ ಅಂತ ಮತ್ತೆ ಹೇಳ್ತಾನಂದ್ರೆ ಕೇಳಂಗಿಲ್ಲ ಅಂತ ಕೂಡಲೇ ನಾವೇನಾದ್ರು ತಪ್ಪದೆ ಅಂತ ತಿಳ್ಕೊಳಕ್ ಹೋಗ್ಬೇಕು ನೀವು. ನಿನ್ನೆ ಕೇಳಿದಂದ್ರೆ ಎಲ್ಲ ಸ್ಪಷ್ಟ ಊರಿನ ಜನ ಮಂದಿ ಮುಂದೆ ಎಲ್ಲ ಬಿಚ್ಚಿಟ್ಟಿದ್ವು ನಾವು. ಆದ್ರೆ ಹಿಂದೆ 3 ತಿಂಗಳು ಹಿಂದಿನ ಇತಿಹಾಸ ಇದೈತಿ, ಅದು ತಿಳ್ಕೊಬೇಕು ನಾವು. ಹಿಂದಿನ 3 ತಿಂಗಳ ಇತಿಹಾಸ ಇದೈತಿ. ಈಗ ನಿಮ್ಮದು ಫೈನಲ್ ತೀರ್ಮಾನ ಏನ್ರಿ ಈ ಜಾತ್ರೆಗೆ ಸಂಬಂಧಪಟ್ಟಂಗೆ? ಎಲ್ಲರೂ ಕೂಡ ಜಾತ್ರೆ ಮಾಡೋದು, ಈಗ ಮುಂದೆ ವರ್ಷ ಎಲ್ಲರೂ ಕೂಡ ಜಾತ್ರೆ ಮಾಡೋದು. ಇನ್ನೊಂದು ವಿಷಯ ಹೇಳ್ತಾನೆ, ನೀವು ಎಲ್ಲಾರು ಕೂಡಿ ಮಾಡ್ಬೇಕಾದ್ರೆ ಒಂದು ಜಂಟಿಗೆ ಪತ್ರಿಕಾಗೋಷ್ಠಿ ಮಾಡ್ರಿ, ಮಂದಿಗೆ ಸಮಸ್ಯೆನೂ ಕ್ಲಿಯರ್ ಆಗ್ತೈತಿ. ಅಲ್ರಿ ಅವ್ರು ಯಾವಾಗ ನಿನ್ನ ಇಲ್ಲಿದೆಲ್ಲ ಮೀಟಿಂಗ್ ಮುಗಿದ್ಮೇಲೆ ಅಲ್ಲಿ ಆರೋಪ ಮಾಡಿದಾರ ಅನ್ನೋಣ ನಾವು ಅದಕ್ಕೆ ಇದನ್ನ ಹೇಳಿದಾರಿಲ್ಲ ಅವ್ರ ರೆಸಿಪ್ಟ್ ಬುಕ್ ಇಲ್ಲ, ರೆಜಿಸ್ಟರ್ದಾಗ ಎಂಟ್ರಿ ಇಲ್ಲ ಅಂತ ಹೇಳಿದಾರಿಲ್ಲ ಅವ್ರು, ಆರೋಪ ಮಾಡಿದಾರಿಲ್ಲ ಅಧ್ಯಕ್ಷರ ಮೇಲೆ. ಅಂದ್ರೆ ಆರೋಪ ನಮ್ಗೆ ಮಾತಾಡಕ್ ಸಿಕ್ಕಿಲ್ಲ, ಅವಕಾಶ ಸಿಕ್ಕಿಲ್ಲ ಇದು ಹೇಳ್ತೀವಿ. ಅಂದ್ರೆ ಈಗ ನಾವು ಎಲ್ಲ ಬಿಟ್ಟಿದ್ದೀವಿ, ಇದ್ರ ಮುಂದೆ ಎಲ್ಲ ಕಾರ್ಯಾಧ್ಯಕ್ಷರ ಸಲುವಾಗಿ ನೀವು ಕೇಳಿ ಅದಕ್ಕೆ ಹೇಳ್ತಾರೆ. ಇವ್ರ ಊರ್ ಜಾತ್ರೆ ಮೀಟಿಂಗ್ ಇನ್ನ ಆಗೋಕ್ಕಿಂತ ಮೊದಲ ಜಾತ್ರೆ 27 ಮಾಡ್ಬೇಕಂತ ಊರಾಗೇನ ಚರ್ಚಾ ಚಾಲು ಆಯ್ತು, ಪತ್ರ ಪೇಪರ್ದಾಗ ಎಲ್ಲ ಬರ್ತಾರಲ್ಲ, ಅವಾಗ ಇವರೊಂದು 3 ಜನ 4 ಜನ ಎಲ್ಲ ಸಮಾಜದ ಎಲ್ಲ ಊರಾಗಿನ ಹಿರಿಯರ ಮನೆಗೆ ಹೋಗಿ ಎಲ್ಲ ಏನೋ ಇಲ್ಲ ಸಲ್ಲದ ಅಧ್ಯಕ್ಷರ ಮೇಲೆ ಆರೋಪ ಮಾಡಿ ಹೇಳಿ ಬಂದ್ರು. ಮ್ಯಾಕ್ಸಿಮಮ್ ಮಂದಿ ಅವ್ರಿಗೆ ರೆಸ್ಪಾನ್ಸ್ ಮಾಡಿಲ್ಲ. ಅದನ್ನ ಬಿಟ್ಟ ನಮ್ಮ ಖಾತೆದಾರ ಗೌಡ ಮನ್ಯಾಗ ನಾ ಅಂಗಡಿ ಇದ್ರಲ್ಲೇ ದುಪ್ಪಲೆ ಹೇಳ್ತಾನ, ಸಚಿನ್ ಪಾಟೀಲ್ ಮನ್ಯಾಗ 2 ಹೆಣ್ಮಕ್ಳದಾರ, ಸಚಿನ್ ಪಾಟೀಲ್ ಮದರ ಮತ್ತು ಸಚಿನ್ ಪಾಟೀಲ್ ಮಿಸೆಸ್. ಅಲ್ಲಿ ಹೋಗಿ ಏನ್ ಬೇಕಾದ ಒದರಾಡಿದಾರು. ಅವ್ರಿಗೆ ಸಿಟ್ಟು ಬರೋಣ, ನಮ್ಮ ಡಾಕ್ಟರ್ ಮಿಸೆಸ್ ಇದ್ದವ್ರು, ಸಚಿನ್ ಪಾಟೀಲ್ ಮಿಸೆಸ್ ಇದ್ದವ್ರು ಕುನಾಲ್ ಪಾಟೀಲ್ ಫೋನ್ ಹಚ್ಚಿ ನಾನು ಕರ್ಕೊಂಡ್ ಬಾ ಅಂತ ಹೇಳಿ ನಾವು ಹೋಗಿ ಹೋದ್ಮೇಲೆ ಏನೋ ಚುಪ್ಚಾಪ್ ಏನೋ ಬಿಟ್ಟಂತ ಮಾತಾಡ್ಲಿಲ್ಲ. ಇವ್ರಿಗೆ ಏನೋ ಉದ್ದೇಶ ದುರುದ್ದೇಶ ಬರೀ ಅಪ್ಪಸಾಬ್ ಸಿರ್ಕೊಳ್ಳಿದ ಹೆಸರು ಕೆಡಿಸೋದ, ಇವ್ರು ಹಂಗೆ ಮಾಡಿದಾರು ಹಿಂಗೆ ಮಾಡಿದಾರು. ಈಗ ಈಗಿನ ಜಾತ್ರೆ ತಕ ನೋಡ್ರಿ 1,18,54,492 ರೂಪಾಯಿ ನಿನ್ನೆ ತಕ ಟೋಟಲ್ ಬ್ಯಾಲೆನ್ಸ್ ಐತಿ. ಮತ್ತೆ ಇವ್ರು ತುಡುಗ ಮಾಡ್ಬೇಕಾಗಿರ ತಿನ್ನಬೇಕಾಗಿರ ಇದ್ರಾಗ ಇನ್ನೊಂದು 25-30 ಲಕ್ಷ ತುಡುಗ ಮಾಡಕ್ ಬರ್ತಿದ್ದಿಲ್ಲ. ಯಾರು ಕೇಳ್ತಿರೋ? ಇವ್ರಿಗೆ ಏನು ಗೊತ್ತಿಲ್ಲ, ಜಾತ್ರೆದ ಏನು ಪದ್ಧತಿ ಗೊತ್ತಿಲ್ಲ, ಜಾತ್ರೆ ಲೆಕ್ಕಾಚಾರ ಗೊತ್ತಿಲ್ಲ, ಸುಳ್ಳ ಯಾರ್ದೋ ಅರ್ಧೊಟ್ಟು ಮಾತು ಕೇಳಿ ಒಂದು ಕ್ಯಾಡ್ ಸುಳ್ಳ ಏನೇನು ನಾಲೆಜ್ ಇಲ್ಲ ಅವ್ರಿಗೆ. ಸುಳ್ಳ ಸಾವುಕಾರ ಮೇಲೆ ಆರೋಪ ಮಾಡೋದ, ಇದನ್ನ ಮಾಡೋದ. ಮತ್ತೆ ಇವ್ರ ಇಟ್ರೊಳಗ ಒಂದಿಬ್ಬರು ಬಿಟ್ರೆ ಯಾರು 1 ವರ್ಷ ಜಾತ್ರೆಗೆ ಬಂದಿಲ್ಲ. ಮತ್ತೆ ನಿನ್ನೆ ನಾವು ರೋಹನ್ ಹೆಸರು ಹೇಳ್ತಾನೋ, ನೀವು ಇವ್ರ ಕಮಿಟಿ ಅವ್ರು 8 ಮಂದಿ ಗುಡಿಗೆ ಬರ್ತಾರೆ ಅಂತ ಕೇಳ್ತಾ, ನಾವು ಕಾಯಂ ದಿನ ಗುಡಿಗೆ ಹೋಗ್ತಾವ. ಅದ ಮನಸ್ಸು ನಮ್ಮ 10 ತಾರೀಕು ಗೌಡ್ರಿಗೆ ಹಚ್ತಾವ. ಅವ ಯಾವಾಗ ಬರ್ತಾನ? ಈ ಮೀಟಿಂಗ್ ಒಳಗೆ ಬಿಟ್ರೆ ಒಮ್ಮೆ ಈ ಕಡೆ ಲಕ್ಷ್ಮೀ ಗುಡಿಗೆ ಶಂಕರ್ಲಿಂಗ ಗುಡಿಗೆ ಬರ್ತಾನವ. ಅದನ್ನ ಮಾತಾಡಕತ್ರ ನಮ್ಮ ಕಡೆನೂ ವಿಷಯ ಭಾಳ ಅದಾವ. ಮತ್ತೆ ಇನ್ನೊಂದು ನಾವು ನಂದು ಮುಡ್ಸಿ ಹೇಳಿದ, ನಾ 8 ಜೋಳ ಕೊಟ್ನಿ, 8 ಅಕ್ಕಿ ಕೊಟ್ನಿ, ಹಂಗ ಹಿಂಗ ಅಂತ ಹೇಳಿದಾವ್. ಅವ್ ಹೆಂಗ್ ಕೊಟ್ಟಿದ, ಎಲ್ಲಿಂದ ತಂದು ಕೊಟ್ಟಿದ ನನಗ್ ಗೊತ್ತೈತಿ. ಅದನ್ನ ಸುಳ್ಳ ಓಪನ್ ಮಾಡಬಾರ್ದು, ಮರ್ಯಾದೆಲೆ ಇರೋದಿತ್ತು ಇರತ್ತ ಹೇಳ್ರಿ ಅವ್ರು. ಮತ್ ನನಗೆ ಅವಂದೆಲ್ಲ ಸಾತ್ ಬರ ಉತ್ತಾರ ನನ್ನ ಕಡೆ ಐತಿ. ನಾನು ಬೀಚ್ ಇಡ್ಬೇಕಾದ್ರೆ ನಾನು ಬೀಚ್ ಇಡ್ತಾನೆ. ಅವೇನೇನ ಅವ್ರೇನ 50 ಎಕರೆ ಹೊಲ ಇಲ್ಲ ಅವ್ರ ಅಪ್ಪಾರ್ದ, ಹೊಲ್ದಾಗಿನ ಬೆಳೆದ ಕಾಳು ತೆಗಿ ತಂದು ಕೊಟ್ಟಿಲ್ಲ, ಏನ್ ಗೌರ್ ಸುರಿಸಿ ದುಡಿದ ವ್ಯಾಪಾರ ಮಾಡಿ ತಂದು ಕೊಟ್ಟಿಲ್ಲ. ಅವ್ನು ಹೆಂಗ್ ತಂದು ಕೊಟ್ಟಿದ ಅನ್ನೋದು ನನಗೆ ಗೊತ್ತೈತಿ. ಈಗ ಅದನ್ನಂದ್ರೆ ನೀವು ಮುಂದುವರೆಸೋರು